ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಯಾವೊಂದು ಅಪ್ಲಿಕೇಶನಿಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಆಲ್ ಇನ್ ಒನ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹಲವಾರು ಅಪ್ಲಿಕೇಶನ್ಸ್ಗಳು ಆಲ್ರೆಡಿ ಲಿಸ್ಟೆಡ್ ಇರುತ್ತೆ. ನೀವು ಜಸ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಳೋದಷ್ಟೇ ಇರುತ್ತೆ. ನೋಡ್ತಾ ಇರ್ಬೋದು, ನನಗೆ ಇಲ್ಲಿ ಪೇಸೆನ್ಸ್ ಅಪ್ಲಿಕೇಶನ್ ಲೋನ್ ಕೊಡ್ತಾ ಇದೆ, ನಂತರ ನೀರಾ ಇದೆ, ನಂತರ ಕ್ಯಾಶಿ ಇದೆ, ಕ್ರೆಡಿಟ್ ಬಿ ಇದೆ, ಲೆಂಡಿಂಗ್ ಕಾರ್ಡ್ ಇದೆ, ಪ್ರಿಫರ್ ಇದೆ. ಹೀಗೆ ಹಲವಾರು ಅಪ್ಲಿಕೇಶನ್ಸ್ಗಳಿಂದ ನನಗೆ ಲೋನ್ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಲೋನ್ನ ನಾನು ಈಸಿಲಿ ತೊಗೊಬೋದು. ಈ ಎಲ್ಲ ಲೋನ್ಗೋಸ್ಕರ ನಾನು ಇಲ್ಲಿ ಎಲಿಜಿಬಲ್ ಕೂಡ ಆಗಿದ್ದೀನಿ. ಆ್ಯಂಡ್ ನನ್ನ ಒಂದು ಕ್ರೆಡಿಟ್ ಸ್ಕೋರ್ನ ಕೂಡ ನೀವು ಇಲ್ಲಿ ನೋಡ್ಕೋಬೋದು, ಫ್ರೀಯಾಗಿ ಚೆಕ್ ಮಾಡ್ಕೋಬೋದು ಕ್ರೆಡಿಟ್ ಸ್ಕೋರ್ನ ಕೂಡ. ಸೊ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಇದೆ, ಎಲ್ರಿಗೂ ಸಾಲ ಕೊಡ್ತಾ ಇದೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಸಾಲನ ತಗೊಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಸೊ ನಿಮಗೆ ತುಂಬ ಕಷ್ಟ ಇದೆ, ಮನೇಲಿ ಎಮರ್ಜೆನ್ಸಿ ಇದೆ, ಯಾರು ಕೂಡ ಸಾಲ ಕೊಡ್ತಾ ಇಲ್ಲ. ಈವನ್ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆಗಿರ್ಬೋದು, ಈವನ್ ಬ್ಯಾಂಕ್ಸಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಾಲ ಕೊಡುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ತಿಳ್ಕೊಳ್ಳೋಣ. ಸೊ ಮೊದಲದಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ OTP ಬರುತ್ತೆ. OTP ಆಗ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ ಆದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ ಈ ಒಂದು ಲೋನ. ಆ್ಯಂಡ್ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಲೆಟ್ ಸಪೋಸ್ ಇವಾಗ ನಿಮಗೆ ಪೇಸೆನ್ಸ್ ಅಲ್ಲಿ ಬೇಕು ಅನ್ಕೊಳ್ಳಿ, ಪೇಸೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಈ ರೀತಿಯಾಗಿ ಬರುತ್ತೆ, ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಮೊದಲಾಗಿ ಎಷ್ಟು ಲೋನ್ ಅಮೌಂಟ್ ಬೇಕು ನಿಮಗೆ ಇಲ್ಲಿ ಆಗಬೇಕಾಗಿರುತ್ತೆ. ಲೆಟ್ ಸಪೋಸ್ ನಿಮಗೆ 5 ಲಕ್ಷ ಬೇಕು ಅನ್ಕೊಳ್ಳಿ. ಸೊ ಇಲ್ಲಿ ನಾನು ಇಲ್ಲಿ 5 ಲಕ್ಷ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕೊಳ್ಳಿ ಗೈಸ್. ಓಕೆ, ಸೊ 5 ಲಕ್ಷ ಅಂತ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಡಿ. ಇದು ಬಟನ್ ಇರುತ್ತೆ, ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಡಿ. ಓಕೆ, ಸೊ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂತ ಹೋಗಬೇಕಾಗಿರುತ್ತೆ. ಆ್ಯಂಡ್ ಇಲ್ಲಿ ಎಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಟೈಪ್ ಆಫ್ ಲೋನ್ ಕೇಳುತ್ತೆ, ಯಾವೊಂದು ಲೋನ್ ಬೇಕು ನಿಮಗೆ, ಪರ್ಸನಲ್ ಲೋನ್ ಬೇಕಾ ಅಥವಾ ಬಿಸ್ನೆಸ್ ಲೋನ್ ಬೇಕಾ ಅಂತ ಕೇಳುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಸ್ಯಾಲರಿಡ್ ಪರ್ಸನ್ ಇದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರ ಅಂತ ಕೇಳುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಯಾಲರಿ ಮೋಡ್ ಕೇಳುತ್ತೆ, ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಸ್ಯಾಲರಿ ಸಿಗುತ್ತೆ ಅಂದರೆ ಸ್ಯಾಲರಿ ಬ್ಯಾಂಕಿಗೆ ಸಿಗುತ್ತಾ ಅಥವಾ ಕ್ಯಾಶಿಗೆ ಸಿಗುತ್ತಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲವಾರು ಜನದ್ದು ಇಲ್ಲಿ ಬ್ಯಾಂಕಿಗೆ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಂಪನಿ ಟೈಪ್ ಕೇಳುತ್ತೆ, ನಂತರ ಕಂಪನಿ ನೇಮ್ ಕೇಳುತ್ತೆ, ಅದನ್ನು ಹಾಕಿ. ನಂತರ ಪಿನ್ ಕೋಡ್ ಕೇಳುತ್ತೆ, ಅದನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಂಪನಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಡೆಸಿಗ್ನೇಷನ್ ಏನಿದೆ, ಎಂಪ್ಲಾಯ್ ಇದ್ದೀರಾ ಅಥವಾ ಓನರ್ ಇದ್ದೀರಾ, ನೀವು ಏನಿದ್ದೀರಾ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನೇಜರ್ ಇದ್ದೀರಾ, ಏನಿದ್ದೀರಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಕೇಳುತ್ತೆ, ಜೆಂಡರ್ ಹಾಕಿ. ನಂತರ ಇಲ್ಲಿ ಮೇಲ್ ಇದ್ರೆ ಮೇಲ್, ಫೀಮೇಲ್ ಇದ್ರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೇಳುತ್ತೆ, ನೀವು ಗ್ರಾಜುಯೇಟ್ ಇದ್ರೆ ಗ್ರಾಜುಯೇಟು, ಅಂಡರ್ ಗ್ರಾಜುಯೇಟ್ ಇದ್ರೆ ಅಂಡರ್ ಗ್ರಾಜುಯೇಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನು ಹಾಕಿ. ನಂತರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ, ಅದನ್ನು ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ರೆಸಿಡೆನ್ಸ್ ಟೈಪ್ ಕೇಳುತ್ತೆ, ನೀವು ಸೆಲ್ಫ್ ಓನ್ಡ್ ಮನೇಲಿದ್ದೀರಾ ಅಥವಾ ಇಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆಗಿದ್ದೀರಾ ಅಥವಾ ರೆಂಟೆಡ್ ಇದ್ದೀರಾ ಅಂತ ಕೇಳುತ್ತೆ. ಸೊ ಇಲ್ಲಿ ಅದನ್ನು ಹಾಕಿ. ನಂತರ ಇಲ್ಲಿ ಕರೆಂಟ್ ಅಡ್ರೆಸ್ ಕೇಳುತ್ತೆ, ಎಷ್ಟು ವರ್ಷದಿಂದ ಆ ಒಂದು ಅಡ್ರೆಸ್ಸಲ್ಲೇ ನೀವು ಇದ್ದೀರಾ, ಎಷ್ಟು ವಾಸವಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಹಾಕಿ. ನಂತರ ಪಿನ್ ಕೋಡ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಡಿದ ತಕ್ಷಣ ಮಂತ್ಲಿ ಇನ್ಕಮ್ ಕೇಳುತ್ತೆ, ಮಂತ್ಲಿ ಇನ್ಕಮನ್ನು ಹಾಕಿ. ನಂತರ ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವೊಂದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಆ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆನಾ ಅಥವಾ ಇಲ್ವಾ, ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಹಾಕಿಲ್ಲ ಅಂತಾರೆ ನೋ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಲೋನ್ ರಿಕ್ವೆಸ್ಟ್ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ಪ್ಲೀಸ್ ವೇಟ್ ಅಂತ ಬರುತ್ತೆ. ಒಂದು 3 ಮಿನಿಟ್ಸ್ವರೆಗೂ ನೀವು ಇಲ್ಲಿ ವೇಟ್ ಮಾಡಬೇಕು. ಸೊ ಇಲ್ಲಿ ನನಗೆ ಮೆಸೇಜ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ವೇಟ್ ಮಾಡೋಣ ಗೈಸ್, ನನಗೆ ಇಲ್ಲಿ ಲೋನ್ ಅಪ್ರೂವ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ನೆಕ್ಸ್ಟ್ ಲೋನ್ ಅಪ್ರೂವ್ ಆದಮೇಲೆ ನಾನು ನಿಮಗೆ ತಿಳಿಸಿ ಕೊಡ್ತೀನಿ. ಫಸ್ಟ್ ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಪ್ರೊಸೆಸ್ ಮಾಡಿಬಿಟ್ಟು ನಮಗೆ ಎಷ್ಟು ಲೋನ್ ನಾವು ರಿಕ್ವೈರ್ಡ್ ಇದ್ದೀರಿ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಬಜಾಜ್ ಫಿನ್ಸರ್ವ್ಗೆ ನಾನು ಇಲ್ಲಿ ಎಲಿಜಿಬಲ್ ಇದ್ದೀನಿ. ಆ್ಯಂಡ್ ನನ್ನ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ರಿಕ್ವೆಸ್ಟ್ ಆಗಿದೆ. ಸೊ ನೆಕ್ಸ್ಟು ರೀಡೈರೆಕ್ಟ್ ಮಾಡಿದೆ ನನಗೆ ಬಜಾಜ್ ಫಿನ್ಸರ್ವ್ಗೆ. ಇವಾಗ ನಾನು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಪ್ರೊಸೀಡ್ ಮಾಡಿದರೆ ಬಜಾಜ್ ಫಿನ್ಸರ್ವ್ ಕಡೆಯಿಂದ ನನಗೆ ಕಾಲ್ ಬರುತ್ತೆ. ಅದಾದ ನಂತರ ನಾನು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅವರೇ ಅಪ್ಲೈ ಮಾಡಿಬಿಟ್ಟು ನಿಮಗೆ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾರೆ. ಓಕೆ, ಸೊ ಇಷ್ಟಿರುತ್ತೆ, ಇಷ್ಟು ಇನ್ಫಾರ್ಮೇಷನ್ ಹಾಕೊಡಿ, ನೀವು ಈಸಿಲಿ ಲೋನ್ ತೊಗೊಬೋದು. ಅಪ್ಲಿಕೇಶನ್ ಬಂದ್ಬಿಟ್ಟು ಬಡಿ ಲೋನ್ ಅಂತ. ಹೌದು, ಬಡಿ ಲೋನ್ ಅಪ್ಲಿಕೇಶನ್ 4.5 ಸ್ಟಾರ್ಟಿಂಗ್ ಇದೆ. ಸೊ 50 ಲಕ್ಷಕ್ಕೂ ಹೆಚ್ಚು ರಿವ್ಯೂಸ್ ಇದಾವೆ, ಜೊತೆಗೆ 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಈ ಒಂದು ಬಡಿ ಲೋನ್ ಅಪ್ಲಿಕೇಶನ್ ಬೆಸ್ಟ್ ಇದೆ ಗೈಸ್. ಸೊ ಓಲ್ಡ್ ಅಪ್ಲಿಕೇಶನ್ ಹಲವಾರು ರೇಟಿಂಗ್ ಜೊತೆಗೆ ಬರ್ತಾ ಇದೆ, ಪ್ಲೇಸ್ಟೋರಲ್ಲಿ ನೋಡ್ಕೋಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಗೈಸ್. ಇಲ್ಲಿ ನನಗೆ 1 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲಪ್ ಲೋನ್ ಕೂಡ ಸಿಕ್ಕಿದೆ ಈ ಒಂದು ಆ್ಯಪಲ್ಲಿ. ಸೊ ಬೆಸ್ಟ್ ಇದೆ ಈ ಒಂದು ಆ್ಯಪ್ ಕೂಡ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಜೊತೆಗೆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ನೋಡ್ಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ, ಟ್ರೂ ಬ್ಯಾಲೆನ್ಸಲ್ಲಿ ಸೊ 4.4 ಸ್ಟಾರ್ಟಿಂಗ್ ಇದೆ. ಟ್ರೂ ಬ್ಯಾಲೆನ್ಸಲ್ಲಿ 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಆ್ಯಪ್ನ ಕೂಡ. ಸೊ ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್ ಕೂಡ. ಓಕೆ, ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.